ವಿಶ್ವಕರ್ಮ ಸಮಾಜದ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಂಥ ಸಮಾಜದ ಹಿರಿಯರು ಆತ್ಮೀಯರಾದಂಥ ಸನ್ಮಾನ್ಯ ಪತ್ತಾರ್ ಅವರೇ, ವೇದಿಕೆ ಮೇಲೆ ಇರುವಂಥ ಸನ್ಮಾನ್ಯ ಉಮೇಶ್ ಅವರೇ, ಮೇಡಮ್ ಅವರು, ಶೋಭಾ ಮೇಡಮ್ ಅವರೇ, ಶರತ್ ಚಂದ್ರ ಅವರೇ, ಲಕ್ಷ್ಮಣ್ ಸರ್ ಅವರೇ, ರವಿಶಂಕರ್ ಸರ್ ಅವರೇ, ನಮ್ಮ ಮೌನೇಶ್ ಅವರೇ, ವೇದಿಕೆ ಮೇಲಿರುವಂಥ ಸಮಾಜದ ಎಲ್ಲ ಸನ್ಮಾನಿತರೆ, ವಿಶೇಷವಾಗಿ ಸನ್ಮಾನಿತರಾದಂಥ ಸಿದ್ದಪ್ಪ ಅವರೇ, ಕುಮರೇಶನ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಸಮಾಜದ ಹಿರಿಯ ಮುಖಂಡರೇ, ಆತ್ಮೀಯರಾದಂಥ ನಮ್ಮ ಬಾಬು, ನಮ್ಮ ವಿಜಯ್ ಮತ್ತು ಪ್ರವೀಣ್ ನಮ್ಮ ತುಮಕೂರಿನಿಂದ ನಮ್ಮ ಬರಲೇಬೇಕು ಅಂತ ಹೇಳೋರು, ಅವ್ರಿಗೋಸ್ಕರ ನಾವು ಬಂದಿದ್ದೀವಿ. ಇವತ್ತು ನೆರೆದಿರ್ತಕ್ಕಂಥ ಎಲ್ಲ ವಿಶ್ವಕರ್ಮ ಸಮಾಜದ ಆತ್ಮೀಯ ಬಂಧುಗಳೇ, ವಿಶ್ವಕರ್ಮ ಸಮಾಜ ಅಂದರೆ ಇಡೀ ವಿಶ್ವಕ್ಕೆ ಆರ್ಕಿಟೆಕ್ಟ್ಗಳು ನೀವು. ಇದೊಂದು ಯಾಕಂದ್ರೆ ತುಮಕೂರಿನಲ್ಲಿ ನಿಮ್ದು ಒಂದೇ ಒಂದು ಪ್ರೋಗ್ರಾಮು ಮಿಸ್ ಮಾಡಲ್ಲ ನಾವು, ಇಡೀ ವಿಶ್ವದ ಆರ್ಕಿಟೆಕ್ಟ್ಸ್ಗಳು ನೀವು. ಅದರಿಂದ ನಿಮ್ಮ ಸಮಾಜಕ್ಕೆ ಒಳ್ಳೆಯದಾಗಲಿ. ಏನಂದರೆ ಹಿಂದೆ ಸಂಘಟನೆ ಕೊರತೆ ಇತ್ತೇನೋ, ಅವಾಗ ಈಗ ಸಂಘಟನೆ ಚೆನ್ನಾಗಿ ಆಗ್ತಾಯಿದೆ. ತುಮಕೂರಿನಲ್ಲೂ ಕೂಡ ವಿಶೇಷವಾಗಿ ನಿಮ್ಮ ತುಮಕೂರು ಸಮಾಜದವ್ರೂ ಕೂಡ ಅತ್ಯಂತವಾಗಿ ಸಂಘಟನೆ ಮಾಡಿ ತುಮಕೂರಿನಲ್ಲಿ ಒಳ್ಳೊಳ್ಳೆ ಆಸ್ತಿಗಳಿದ್ದಾವೆ, ದೇವಸ್ಥಾನಗಳಿದ್ದಾವೆ, ಪತ್ತಿನ ಸಂಘಗಳಿದ್ದಾವೆ, ಬ್ಯಾಂಕ್ಗಳೆಲ್ಲ ಮಾಡಿದ್ದೀರ. ಬೆಂಗಳೂರಿನಲ್ಲಿ ಆರ್ಗನೈಸ್ ಮಾಡೋದು ನನಗೆ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಇಲ್ಲಿ ಆರ್ಗನೈಸೇಷನ್ ಯಾವ್ಯಾವ ರೀತಿ ಇದು ನಮ್ಮ ಬಾಬು ಪತ್ತರ್ ಸರ್ ಅವರು ಯಾವ ರೀತಿ ಇಲ್ಲಿ ಆರ್ಗನೈಸ್ ಮಾಡಿ ಕೊಡ್ತಾರೋ ಎಲ್ಲ ಅವ್ರ ಮೇಲೆ ಡಿಪೆಂಡು. ಇಲ್ಲಿ ಬೆಂಗಳೂರು ಇರ್ಬೋದು, ತುಮಕೂರು ಇರ್ಬೋದು, ಸಮಾಜ ಹೇಳ್ಕೊಂಡು ಮೇಲೆ ಬಂದಿರೋರು ಯಾರೂ ಇಲ್ಲ, ಇನ್ಕ್ಲೂಡಿಂಗ್ ನಾನು ಕೂಡ. ನಾವು ಲಿಂಗಾಯತರು ಸಮಾಜದವನಿದ್ರು ಕೂಡ ಸಮಾಜ ಹೇಳ್ಕೊಂಡು ನಾವೇನು ಮೇಲಕ್ಕೆ ಬಂದಿಲ್ಲ. ಇಲ್ಲಿ ಬಾಬು ಪತ್ತರ್ ಇರ್ಬೋದು, ಅವ್ರವ್ರ ಸ್ವಂತ ಶಕ್ತಿಯಿಂದ ಎಲ್ಲ ಮೇಲೆ ಬಂದಿರ್ತಾರೆ. ಆಮೇಲೆ ಅವ್ರ ದುಡ್ಡು ಹಾಕಿ ಏನೋ ಒಂದು ಸಮಾಜಕ್ಕೆ ಇವತ್ತು ಒಳ್ಳೇದು ಮಾಡ್ತಿದ್ದಾರೆ. ಆದ್ದರಿಂದ ನಿಮ್ಮ ಆಚಾರ್ಯ ಹೆಸರು ಹೇಳ್ಕೊಂಡೆ ಬಾಬು ಪತ್ತರ್ ಅವರೋ ಇಲ್ಲ ಶೋಭಾ ಮೇಡಮ್ಮು ಇಲ್ಲ ಮತ್ತೊಬ್ಬರೋ ಮೇಲೆ ಬಂದಿದ್ದಾರೆ ಅಂತ ಅನ್ಕೋಬೇಡಿ. ಆದರೆ ಅವ್ರಿಗೆ ಅಭಿಮಾನದಿಂದ ಇವತ್ತು ಅವರು ಒಂದು ಮೇಲಕ್ಕೆ ಹೋದ್ಮೇಲೆ ಬಂದು ನಿಮ್ಮೆಲ್ಲ ಇವತ್ತು ಸಂಘಟನೆ ಮಾಡಿ ಸಮಾಜದಲ್ಲಿರುವಂಥ ಕೆಲವ್ರನ್ನ ಐಡೆಂಟಿಫೈ ಮಾಡಿ ಇವತ್ತು ವಿಶೇಷವಾಗಿ ಯುವಕರಿಗೂ ಕೂಡ ದಾರಿ ತೋರಿಸೋವಂಥ ಕೆಲಸ ಮಾಡ್ತಿದ್ದಾರೆ. ಅದರಿಂದ ಅವ್ರ ಸಂಘಟನೆಗೆ ಒಳ್ಳೆಯದಾಗಲಿ. ತುಮಕೂರಿನಲ್ಲಿ ವಿಶೇಷವಾಗಿ ನೀವು ಬಂದರೆ ಸರ್ ನನ್ನ ಸಹಕಾರ ಪೂರ್ಣವಾಗಿ ಕೊಡ್ತೀನಿ. ನೀವು ಕಟ್ಟಿರೋಂಥ ಹಾಸ್ಟ್ಲುಗಳು ಎಲ್ಲಕ್ಕೂ ಕೂಡ ಕನಿಷ್ಠ 5 ಲಕ್ಷ 10 ಲಕ್ಷ ನಾನು ಎಲ್ಲದಕ್ಕೂ ಕೂಡ ಕೊಟ್ಟಿದ್ದೀನಿ. ಮುಂದೆನೂ ಕೂಡ ಇನ್ಯಾವುದೇ ಒಂದು ಇದ್ರೂ ಕೂಡ ನಾನು ನನ್ನ ಒಂದು ಫಂಡ್ ಇರ್ಬೋದು, ವೈಯಕ್ತಿಕವಾಗಿ ಏನೋ ಒಂದು ನಾನು ಹಿಂದೆನೂ ಮಾಡ್ಕೊಂಬಂದಿದ್ದೀನಿ. ಯಾಕಂದರೆ ನನಗೆ ಇರುವಂಥ ಊರು, ನಮ್ಮ ತಂದೆಯವರು ಹುಡ್ದಂಥ ಊರು ತುಮಕೂರು ನಗರದಲ್ಲಿ ಸೇರ್ಕೊಂಡಿದೆ, ಗಂಗಸಂದ್ರ ಅಂತ, ಮೆಳೆಕೋಟೆ. ಅಲ್ಲಿ ನಿಮ್ಮ ಸಮಾಜದವ್ರು ತುಂಬ ಇದ್ದಾರೆ. ನಮ್ಮ ತಂದೆಯವ್ರಿಗೆ ಒಡನಾಡಿಗಳು ಅವರೆಲ್ಲ 50ರ ದಶಕದಿಂದ 1950ರಿಂದ ಸ್ಕೂಲ್ನಲ್ಲಿ ಓದಂಥವ್ರು. ಆದ್ದರಿಂದ ನಿಮ್ಮ ಸಮಾಜದ ಒಡನಾಟ ಜಾಸ್ತಿ ಇದೆ ನಮಗೆ. ಆದ್ದರಿಂದ ಇವತ್ತು ಏನು ಸಮಾಜದಲ್ಲಿ ಜಾತಿ ಅಂತ ಹುಟ್ಟಿರೋರು ಏನು ಸ್ವಲ್ಪ ಅವ್ರವ್ರು ಯಾವುದೋ ಉದ್ಯೋಗ ಮಾಡಿ ಇವತ್ತು ಸ್ವಲ್ಪ ಆರ್ಥಿಕವಾಗಿ ಮತ್ತು ಕೆಲವು ಅಫಿಷಿಯಲ್ಸ್ಗಳಾಗಿರ್ತಾರೆ, ರಾಜಕೀಯವಾಗಿ ಚೆನ್ನಾಗಿರ್ತಾರೆ, ಅವರೆಲ್ಲ ಮೇಲಕ್ಕೆ ಬಂದ ಮೇಲೆ ಸಮಾಜವನ್ನು ಮೇಲೆತ್ತಂಥ ಕೆಲಸ ಇವತ್ತು ಮಾಡ್ತಿರೋಂಥದ್ದು ಖಂಡಿತವಾಗಿಯೂ ಇವತ್ತು ಒಳ್ಳೆ ಸ್ವಾಗತಾರ್ಹವಾದಂಥ ಕಾರ್ಯಕ್ರಮ. ಅದರಿಂದ ನಮ್ಮ ಎಲ್ಲ ಹಿರಿಯರು ಬಾಬು ಪತ್ತರ್ ಸಾಹೇಬರು ಆದಿಯಾಗಿ ಎಲ್ಲ ಏನು ಸೇರ್ಕೊಂಡು ಇವತ್ತು ಸಂಘಟನೆ ಮಾಡ್ತಾ ಇದ್ದೀರಾ, ನಿಮ್ಮ ಜೊತೆ ನಾವು ಕೂಡ ಇರ್ತೀವಿ. ವಿಶೇಷವಾಗಿ ತುಮಕೂರಿನಲ್ಲಿ ಹೆಚ್ಚಿನದಾಗಿ ನಾನು ಹಿಂದೆನೂ ಕೈ ಜೋಡಿಸ್ಕೊಂಬಂದಿದ್ದೀನಿ, ಮುಂದೆನೂ ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀನಿ. ವಿಶೇಷವಾಗಿ ನನ್ನೂ ಕೂಡ ಅದೇನು ನನ್ನನ್ನು ಇಲ್ಲಿ ವಿಶೇಷವಾಗಿ ಕರೆದ್ರು ಗೊತ್ತಿಲ್ಲ, ನಮ್ಮ ಬಾಬು, ನಮ್ಮ ಮೆಳಕೋಟೆ ವಿಜಯ್, ಎಲ್ಲರೂ ಕೂಡ ಪ್ರವೀಣು ಎಲ್ಲರೂ ಕೂಡ ಬರಲೇಬೇಕು ಅಂದರು. ನಾನು ಕೂಡ ಎಲ್ಲ ತುಮಕೂರಿನಿಂದ ಒಂದು ಬ್ರೇಕ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ನಿಮ್ಮೆಲ್ಲರ ಅಭಿಮಾನಕ್ಕೆ ನಾನು ಕೂಡ ಸದಾಕಾಲ ಆ ಒಂದು ಗೌರವ ಉಳಿಸ್ಕೊತೀನಿ, ನಂಬಿಕೆ ಉಳಿಸ್ಕೊತೀನಿ ಅಂತ ಹೇಳಿ ಕಾರ್ಯಕ್ರಮಕ್ಕೆ ನನ್ನನ್ನು ಪ್ರೀತಿಯಿಂದ ಕರೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಒಂದ್ಸ್ತೀನಿ, ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ಜ್ಯೋತಿ ಗಣೇಶ್ ಅವ್ರ ಬಗ್ಗೆ ಹೇಳಬೇಕಂದ್ರೆ, ನಾನು ನಿಗಮ ಅಧ್ಯಕ್ಷ ಆದಾಗ ನಮ್ಮ ಪಕ್ಷದಲ್ಲಿ ಅವ್ರ ಹಿರಿಯರು ತುಂಬ ನಮ್ಮ ಸಹಕಾರ ಮಾಡಿದ್ದಾರೆ. ಆ ಕರೋನಾ ಕಾಲದಲ್ಲಿ ಕೂಡ ನಮಗೆಲ್ಲ ಸಹಕಾರ ಮಾಡಿದ್ದಾರೆ. ಅವ್ರ ತಂದೆಯವರು ಕೂಡ ಎಲ್ಲ ನಮಗೆ ಸಹಕಾರ ಮಾಡಿದ್ದಾರೆ. ನಾವು ಒಂದೇ ಕೇಳೋದು, ಅವರು ಯಾವಾಗಲೂ ಅವರು ಸಮಾಜ ಅಂತೇಳಿ ಯಾವುದು ನಮ್ಮ ಸಮಾಜ ನಿಮ್ಮ ಸಮಾಜದಲ್ಲಿ ಯಾವುದೇ ಸಮಾಜ ಹೋದರೂ ಕೂಡ ಅವರು ತುಂಬ ಅನ್ಯೋನ್ಯತೆಯಿಂದ ಏನೇ ಸಮಸ್ಯೆ ಇದ್ದರೂ ಕೂಡ ನೋಡಿ ಅವ್ರು ಬರಬೇಕಂದ್ರೂ ಕೂಡ ಅವ್ರಿಗೆ ಆ ಡಿಫ್ರೆನ್ಸೇ ಇಲ್ಲ. ಅಷ್ಟು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬಂದರೆ ನಿಜವಾಗ್ಲೂ ಇಂಥವ್ರಿಗೆಲ್ಲ ನಾವು ಬೆಳೆಸ್ಬೇಕು. ನಾವು ಕೂಡ ಮುಂದಿನ ದಿನಗಳು ಕೂಡ ನಾವು ನಿಮ್ಮ ಜೊತೆ ಇದ್ದೀವಿ ಸರ್. ನೀವು ಮುಂದಿನ ದಿನ ಮಂತ್ರಿ ಆಗ್ಬೇಕಂತೇಳಿ ನಮ್ಮದು ಆಸೆ, ನಮ್ಮ ಸಮಾಜದಿಂದ ನಾವು ಹೇಳ್ತಾ ಇದ್ದೀವಿ. ಇನ್ನೂ ದೊಡ್ಡದಾಗಿರ್ಬೇಕು, ನಾವು ನಿಮ್ಮ ಜೊತೆ ಇದ್ದೀವಿ. ಸಾಧ್ಯವಾದಷ್ಟು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಬಾಬು ಆಗಿರ್ಬೋದು, ಬೇರೆಯವರಿಗೆ ಆಗ್ಬೋದು, ಸಾಧ್ಯವಾದ ಒಂದು ನಗರಸಭೆಯಲ್ಲಿ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಜೊತೆಗೆ ತೊಗೊಂಡು ಹೋಗ್ರಿ ಅಂತ ಹೇಳ್ತಾ ಇದ್ದೀನಿ. ದೊಡ್ಡವ್ರ ಜೊತೆ ನಮ್ಮ ಸಮಾಜವನ್ನು ತೆಗೆದುಕೊಂಡು ಹೋಗಲಿ ಅಂತೇಳಿ ಅಷ್ಟು ಹೇಳಿ ನಾನು ತುಂಬ ನಿಜವಾಗ್ಲೂ ಅವ್ರು ಬಂದದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳು. ನಮ್ಮ ಸಮಾಜದ ಪರವಾಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಪರವಾಗಿ ಧನ್ಯವಾದ ಹೇಳ್ತಾ ಅಂತೇಳಿ ಇಷ್ಟು ಹೇಳಿ ನಾನು ಮಾಡ್ತೇನೆ.
MLA ಸಾಹೇಬ್ರಲ್ಲಿ ನಾನು ಮನವಿ ಮಾಡೋದಿಷ್ಟೇ, ನಮ್ಮ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಸುಮಾರು ಇವತ್ತು 30 ಲಕ್ಷ ಜನ ಇದ್ದರೂ ಕೂಡ ರಾಜಕೀಯ ಇವತ್ತು ಏನು ಅರಿವು ಅಂತಿದ್ರೆ ರಾಜಕೀಯವಾಗಿ ನಾವು ಯಾರೂ ಬೆಳೆಯೋಕ್ಕಾಗಲಿಲ್ಲ. ಯಾಕೆಂದರೆ ನಮ್ಮ MLA ಸಾಹೇಬ್ರು ನನ್ನ ಒಂದು ಮನವಿ ಏನಂದರೆ, ಆಯಾ ಜಿಲ್ಲೆಗಳಲ್ಲಿ ನಾವೆಲ್ಲ ಏನಾದರೆ ಕಾಯಕ ಸಮಾಜ ಅಂದರೆ ಗೊತ್ತಿದೆ, ನಾವೆಲ್ಲ ಒಂದೊಂದು ಎಲ್ಲ ವೃತ್ತಿಗಳಲ್ಲೂ ನಮ್ಮದು ಒಂದೊಂದು ವೃತ್ತಿಗಳಿದ್ರೆ, ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ 5 ವೃತ್ತಿಗಳಿದೆ. 5 ವೃತ್ತಿಗಳಿಗೂ ನಾವು 5 ವೃತ್ತಿಗಳನ್ನೇ ನೋಡಿಕೊಂಡು ರಾಜಕೀಯ ಅರಿವನ್ನು ಅವಾಗ ಮೂಡಿಸ್ಕೊಳ್ಳದೆ, ಇವಾಗ ನಾವು ಎಲ್ಲ ಹೋದ್ಮೇಲೆ ಇವಾಗ ನಾವು ಅರಿವು ಮೂಡಿಸ್ಕೊಳಕ್ಕೆ ಬರ್ತಾ ಇದ್ದೀವಿ. ಅದ್ರಲ್ಲಿ ನಮ್ಮದು ತಪ್ಪಿದೆ. ದಯವಿಟ್ಟು ನಾನೆಲ್ಲ MLAಗಳಿಗೆ ಎಲ್ಲೋದ್ರೂ ಕೇಳ್ಕೊಳ್ಳೋದಿಷ್ಟೇ, ಆಯಾ ಸ್ಥಳಗಳಲ್ಲಿ ತಮ್ಮ ಕೈಲಾದಷ್ಟು ನಾವು ಎಲೆಕ್ಷನ್ ಗೆಲ್ಲುವಷ್ಟು ಅಂತೂ ಆಗಲ್ಲ. ಯಾಕೆಂದರೆ ಕೆಲವು ಕಡೆ ನಿಲ್ತೀವಿ, ಕೆಲವು ಕಡೆ ಆರ್ಥಿಕವಾಗಿ ತೊಂದರೆ, ಕೆಲವು ಕಡೆ ಜನಸಂಖ್ಯೆ ಕಡಿಮೆ. ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳೋದು MLA ಅಲ್ಲಿ ಅವರವರ ಈಗ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಇದ್ರುಗಳಲ್ಲಿ ನಗರಸಭೆ ಒಂದು ನಾಮಿನಿಗಳನ್ನು ನಮ್ಮ ಸಮುದಾಯಕ್ಕೆ ನೀವು ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ಕೊಳ್ತೇನೆ ಸರ್. ಅದರಲ್ಲೂ ಈಗ ಬಾಬು ನಿಮ್ಮ ಪಕ್ಷದಲ್ಲೇ ನಮ್ಮ JDS ಅಲ್ಲಿ ಇದ್ರು ಫಸ್ಟ್ ಅವರು, ನಾವೆಲ್ಲ ಜೊತೆಲಿದ್ದಾಗ ಅವ್ರಿಗೆ ಒಂದು KRDLಲ್ಲಿ ಒಂದು ಪೋಸ್ಟನ್ನು ಕೊಡಿಸೋದಕ್ಕೆ ಸಾಕಾಗಿ ದೊಡ್ಡ ರಾಜಕೀಯ ಆಗಿ ಕೈ ತಪ್ಪೋಯ್ತು ಕೊನೆ ಮೂಮೆಂಟಲ್ಲಿ. ಇದು ಓಪನ್ ಆಗಿ ನಮ್ಮ ಹೇಳ್ತಾ ಇದ್ದೀನಿ. ಅವಾಗ ನಾನು ಕೊಡಿಸಲ್ಲಿ ವಿಪುಲರಾಗೋದು ಇಬ್ಬರು ಜಾಯಿಂಟ್ ಇದ್ದಾಗ. ದಯವಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಬಾಬು ನಿಮ್ಮ ತುಮಕೂರಲ್ಲಿ ಬೆಳೀಲಿ, ನಿಮ್ಮೆಲ್ಲರ ಪರವಾಗಿರಲಿ. ಅವ್ರಿಗೆ ಏನಾದರೂ ಒಂದು ಈ ಒಂದು ಕಾರ್ಯಕ್ರಮ ನಿಮ್ಮ ಸಮಾಜದವ್ರಿಗೆ ಅವರು ಒಂದು ತಿಳ್ಕೊಂಡು ಯಾವುದ್ರಲ್ಲಾರು ಒಂದು ನಾಮಿನಿ ಮಾಡಿಕೊಡಿ ಅಂತ ನಮ್ಮ ಸಮಾಜದ ಇಡೀ ಕರ್ನಾಟಕ ವಿಶ್ವಕರ್ಮ ಸಮಾಜದ ಪರವಾಗಿ ಅವರು ಈ ನಮ್ಮ ರಾಜ್ಯದ ಯುವ ಅಧ್ಯಕ್ಷರು ಸಂಘಟನೆ ಮಾಡ್ತಾ ಇದ್ದಾರೆ. ನಿಮಗೂ ಮುಂದಿನ ಜೊತೆಲಿ ನಾವು ನಿಮ್ಮ ಜೊತೆಲಿ ಇರ್ತೀವಿ, ಆ ತುಮಕೂರು ವಿಶ್ವಕರ್ಮ ಜನಾಂಗ ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳ್ತಾ ಈ ಒಂದು ರಾಜಕೀಯವಾಗಿ ನಮ್ಮನ್ನ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ವಿಶ್ವಕರ್ಮ.